2024 ಜನವರಿ 10ರಂದು ಅಂದಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜು ಹಾಗೂ ಸದಸ್ಯರ ಸಮ್ಮುಖದಲ್ಲಿ ಜಿಪಿಎಸ್ ಸರ್ವೆ ಕಾರ್ಯ ಎಂದು ಹೇಳಿ ಕರ್ನಾಟಕ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹೆಸರಿನಲ್ಲಿ ಪ್ರತಿ ಮನೆ ಮತ್ತು ನಿವೇಶನಕ್ಕೆ 200 ರೂಪಾಯಿ ಶುಲ್ಕ ವಸೂಲಿ ಮಾಡಲಾಗಿತ್ತು. ಹಣ ಪಡೆದ ನಂತರ ರೈತರಿಗೆ ರಸೀದಿಯನ್ನು ನೀಡಲಾಗಿತ್ತು. ಕೆಲವು ನಿವೇಶನಗಳನ್ನು ಹೆಚ್ಚಿನ ಹಣ ಕೊಟ್ಟವರ ಹೆಸರಿಗೆ ದಾಖಲಿಸಿರುವ ಗಂಭೀರ ಆರೋಪವು ಗ್ರಾಮಸ್ಥರಿಂದ ಕೇಳಿಬಂದಿತ್ತು. ಈ ವಿಷಯಕ್ಕೆ ಸಂಶಯಗೊಂಡ ಕೆಲವರು ಮೇಲಧಿಕಾರಿಗಳಿಗೆ ಮಾಹಿತಿ ನೀಡಿದಾಗ ಜಿಪಿಎಸ್ ಸರ್ವೆಗೆ ಸರ್ಕಾರ ಯಾವುದೇ ಶುಲ್ಕ ನಿಗದಿ ಮಾಡಿಲ್ಲ ಎಂಬ ಸ್ಪಷ್ಟನೆ ದೊರಕಿತು. ಇದರಿಂದ ಕೋಪಗೊಂಡ ಗ್ರಾಮಸ್ಥರು ಸರ್ವೆ ಮಾಡಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ಜಿಎನ್ ಕೃಷ್ಣಾರೆಡ್ಡಿ 2024 ಜನವರಿ 12ರಂದು ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಅಧಿಕೃತ ದೂರು ಸಲ್ಲಿಸಿ ವಸೂಲಿ ಮಾಡಿದ ಹಣ ವಾಪಸ್ ನೀಡುವಂತೆ ಮತ್ತು ತಪ್ಪಾಗಿರುವ ಜಿಪಿಎಸ್ ದಾಖಲೆಗಳನ್ನು ತಿದ್ದುಪಡಿ ಮಾಡುವಂತೆ ಆಗ್ರಹಿಸಿದ್ದರು. ದೂರು ನಂತರವೂ ಯಾವುದೇ ಕ್ರಮವಾಗದ ಕಾರಣ ಅವರು 2024 ಡಿಸೆಂಬರ್ 6ರಂದು ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದ್ದರು. ಕಾಲಹರಣ ಮಾಡಿದ ಅಧಿಕಾರಿಗಳ ವಿರುದ್ಧ ಅವರು 2ನೇ ಮೇಲ್ಮನವಿ ಸಲ್ಲಿಸಿದ್ದು, ಮಾಹಿತಿ ಆಯುಕ್ತರು 2025 ನವೆಂಬರ್ 24ರಂದು ವಿಚಾರಣೆಗೆ ನೋಟಿಸ್ ಜಾರಿ ಮಾಡಿದರು. ಮಾಹಿತಿ ಆಯುಕ್ತರ ನೋಟಿಸ್ ನಂತರ ಈಗಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನರಸಿಂಹಮೂರ್ತಿ ಇಂದು ಜಂಬಿಗೇಮರದಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ರೈತರಿಂದ ವಸೂಲಿ ಮಾಡಿದ್ದ 200 ರೂಗಳನ್ನು ಸ್ಥಳದಲ್ಲಿಯೇ ವಾಪಸ್ ನೀಡಿದರು. ಜೊತೆಗೆ ಸರ್ವೆ ದಾಖಲೆಗಳಲ್ಲಿ ನಡೆದಿರುವ ತಪ್ಪುಗಳನ್ನು ತಿದ್ದುಪಡಿ ಮಾಡುವ ಭರವಸೆ ನೀಡಿದರು. ಮಾಹಿತಿ ಆಯುಕ್ತರ ವಿಚಾರಣೆಯಲ್ಲಿ ಸ್ಪಷ್ಟತೆ ನೀಡುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ. ಈ ಘಟನೆ ಗ್ರಾಮದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದು, ಕಾನೂನು ಹಕ್ಕಿಗಾಗಿ ಹೋರಾಡಿದರೆ ಅಧಿಕಾರಿಗಳಿಂದಲೂ ನ್ಯಾಯ ಸಿಗಬಹುದು ಎಂಬ ಸಂದೇಶ ರವಾನೆಯಾಗಿದೆ. 2024ನೇ ಇಸ್ವಿಯಲ್ಲಿ ರಾಜ್ಯ ಸರ್ಕಾರವು ಮ್ಯಾನ್ಯಲ್ ಸಮೀಕ್ಷೆಯನ್ನು ಮಾಡೋದಕ್ಕೆ ಆದೇಶ ಮಾಡಿರುತ್ತಾರೆ. ಅದೇ ರೀತಿಯಲ್ಲಿ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಯ ಜಂಬಿಗೇಮರದಹಳ್ಳಿ ಗ್ರಾಮದಲ್ಲಿ 2024ನೇ ಇಸ್ವಿಯಲ್ಲಿ ಜನವರಿ ತಿಂಗಳಲ್ಲಿ ಕರ್ನಾಟಕ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೇಡಳ್ಳಿ ಬೆಂಗಳೂರು ಇವರು ಮ್ಯಾನ್ಯಲ್ ಸಮೀಕ್ಷೆಯನ್ನು ನಿರ್ವಹಿಸಿ 200 ರೂಪಾಯಿ ದುಡ್ಡನ್ನು ಸಾರ್ವಜನಿಕರಿಂದ ಪಡೆದಿರುತ್ತಾರೆ. ಈ ಒಂದು ಗ್ರಾಮದಲ್ಲಿ ಸುಮಾರು 10 ರಿಂದ 12 ಜನಕ್ಕೆ ಸಮೀಕ್ಷೆ ಮಾಡಿದ್ದಾರೆ. ಅದಾದ ನಂತರ ಸಾರ್ವಜನಿಕರ ದೂರಿನ ಮೇರೆಗೆ ಅದು ನಿಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ವಿಷಯ ಗೊತ್ತಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಜಂಬಿಗೇಮರದಹಳ್ಳಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂತಹ ಶ್ರೀ ಕೃಷ್ಣಾರೆಡ್ಡಿ ಅವರು ದೂರು ನೀಡ್ತಾರೆ. ಆ ದೂರಿನ ಮೇರೆಗೆ PDO ಆಗಿರ್ತಕ್ಕಂಥ ನಾನು ಏನು NGOದವರು ಕರ್ನಾಟಕ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೇಡಳ್ಳಿ ಅವರಿದ್ದಾರೆ, ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಿ ಈ ಗ್ರಾಮದಲ್ಲಿ ಏನು ಮ್ಯಾನ್ಯಲ್ ಸಮೀಕ್ಷೆ ಮಾಡಿ 200 ರೂಪಾಯಿ ಅಂತೆ ಪ್ರತಿ ಸುತ್ತಿಗೆ ಪಡ್ಕೊಂಡಿದ್ದಾರೆ, ಅದನ್ನು ವಾಪಸ್ ನೀಡಬೇಕಂತ ಹೇಳ್ಬಿಟ್ಟು ಅವ್ರು ಹೇಳಿದಾಗ ಅದನ್ನು ಒಪ್ಪಿಕೊಂಡು ಅದರ ಒಂದು ಅಂಗವಾಗಿ ಈ ದಿನ ನನ್ನ ಸಮ್ಮುಖದಲ್ಲಿ ಈ ದಿನ ಈ ದಿನ ಒಂದು 5 ಜನ ಅಮೌಂಟನ್ನು 200 ರೂಪಾಯಿ ಅಂತ ಪಡ್ಕೊಂಡಿರ್ತಾರೆ. ಇನ್ನು ಒಂದು 7 ರಿಂದ 8 ಜನ ಇದ್ದಾರೆ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ. ಅವರು ರಸೀದಿಯನ್ನು ಕೊಟ್ಟು ಇಲ್ಲಿ ನಮ್ಮ ಕಡೆಯಿಂದ ಅಮೌಂಟ್ನ ತಗೋಬಹುದು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ.